ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅವರ ನಿರೀಕ್ಷೆ ಸುಮಾರು 20 ಕ್ಷೇತ್ರವನ್ನು ದಾಟ್ಬೋದು ಅಂತೇಳಿ ನಿರೀಕ್ಷೆಯನ್ನು ಜನ ತಿರಸ್ಕಾರ ಮಾಡಿದ ಮೇಲೆ ಎಲ್ಲೋ ಒಂದು ಕಡೆಗೆ ನಮ್ಮ ರಾಜ್ಯದ ಮತದಾರರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡುವಂಥದ್ದು ಇರ್ಬೋದು, ಹಗುರ ಮಾತಾಡುವಂಥ ಒಂದು ಪ್ರಯತ್ನ ಅಲ್ಲಿ ಇಲ್ಲಿ ಕಾಂಗ್ರೆಸ್ಸಿನ ನಾಯಕರುಗಳು ಮಾತಾಡ್ತಾ ಇರೋದು, ಸರ್ಕಾರದ ಯೋಜನೆ ನಮ್ಮ ಕೈಯಿಂದ ಕೊಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ ಮತದಾರರ ಬಗ್ಗೆ ಹಗುರ ಮಾತಾಡುವಂಥ ಪ್ರಯತ್ನ ಇರ್ಬೋದು, ಇದೆಲ್ಲರ ಪ್ರತಿಫಲ ನಿನ್ನೆ ಮಧ್ಯರಾತ್ರಿಯಿಂದ ಪೆಟ್ರೋಲ್ ದರವನ್ನು, ಮಾರಾಟ ತೆರಿಗೆಯನ್ನು ಹೆಚ್ಚಿಸುವಂಥ ಒಂದು ಮತದಾರರ ಮೇಲೆ, ಜನಸಾಮಾನ್ಯರ ಮೇಲೆ ಸೇಡಿನ ಒಂದು ರೀತಿಯಲ್ಲಿ ಇವತ್ತಿನ ಒಂದು ಕಾಂಗ್ರೆಸ್ ತೆಗೆದುಕೊಂಡಂಥ ಈ ಒಂದು ಬೆಲೆ ಏರಿಕೆ ಅಂತೇಳಿ ನಮಗೆಲ್ಲರೂ ಕೂಡ ಅನಿಸ್ತಾ ಇದೆ. ಯಾಕೆಂದರೆ ಮೊನ್ನೆ ಮೈಸೂರಿನಲ್ಲಿ ಅಲ್ಲಿ ಅಭ್ಯರ್ಥಿಯಾಗಿ ಮತ್ತು ಕಾಂಗ್ರೆಸ್ನ ವಕ್ತಾರರು ಕೂಡ ಹೌದು ಲಕ್ಷ್ಮೀನಾರಾಯಣ್ ಅಂತೇಳಿ ಈ ಗ್ಯಾರಂಟಿ ಬಗ್ಗೆ ಮರುಪರಿಶೀಲನೆ ಮಾಡಬೇಕು ಅಂಥೇಳಿ ಲಕ್ಷ್ಮಣ್ ರಾಜ್ಯ ಸರ್ಕಾರಕ್ಕೆ ಸಲಹೆ ಕೊಟ್ಟಿದ್ದನ್ನು ಕೂಡ ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ. ನಮ್ಮ ಶಿವಮೊಗ್ಗದಲ್ಲಿ ಆಡಳಿತ ಪಕ್ಷದ ಕಾರ್ಯಕರ್ತರಿಗೆ ಅಭಿನಂದನಾ ಸಮಾರಂಭ ನಡೆಯುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಮುಖಂಡರು ಮಾತಾಡಬೇಕಾದಾಗ ನಾವು ಕೊಟ್ಟಂಥ ಗ್ಯಾರಂಟಿಯ ಹೊಟ್ಟೆ ತುಂಬಿದಂಥವರೇ BJP ವೋಟ್ ಹಾಕಿದ್ರು ಅನ್ನೋವಂಥ ತುಂಬ ಹಗುರವಾಗಿ ಮಾತಾಡುವಂಥ ಪ್ರಯತ್ನ ಇರ್ಬೋದು. ಸೊ ಈ ರೀತಿಯಂಥ ಮಾತುಗಳನ್ನು ಕಾಂಗ್ರೆಸ್ಸಿನ ಮುಖಂಡರ ಬಾಯಲ್ಲಿ ನಾವು ನೋಡ್ತಾ ಇದ್ದೀವಿ ಅಂದರೆ, ಕೇಳ್ತಾ ಇದ್ದೀವಿ ಅಂದರೆ, ಇದೆಲ್ಲದೂ ಕೂಡ ಇವರ ತಪ್ಪಿನ ಮುಖಾಂತರ ಆದಂಥ ರಾಜ್ಯ ಸರ್ಕಾರಕ್ಕೆ ಬರಬೇಕಂತ ಆದಾಯದಲ್ಲಿ, ತೆರಿಗೆ ಆದಾಯದಲ್ಲಿ ಆಗ್ತಿರುವಂಥ ಕೊರತೆಯನ್ನು ಜನಸಾಮಾನ್ಯರ ಮೇಲೆ ಅವ್ರ ಪ್ರಾಣವನ್ನು ಹಿಂಡಿ ಮತ್ತು ಈ ರೀತಿಯಂಥ ಒಂದು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನು ಹೆಚ್ಚಿಗೆ ಮಾಡುವಂಥ ಕೆಲಸವನ್ನು ಮಾಡ್ತಿದೆ ಅಂತ ಎಲ್ಲ ಒಂದು ಕಡೆ ಅನಿಸ್ತಾ ಇದೆ. ಈಗಾಗಲೇ ತಮಗೆ ಗೊತ್ತಿದೆ, ಪೆಟ್ರೋಲಿಗೆ ₹3.2, ಡೀಸೆಲ್ಗೆ ₹3 ಹೆಚ್ಚಿಸುವಂಥ ಮುಖಾಂತರ, ಯಾಕೆಂದರೆ ಲಕ್ಷ್ಮಣ್ ಅವರು ಮಾತಾಡಿದ್ದು ಇಂಡೈರೆಕ್ಟ್ಲಿ ಮಧ್ಯಮ ವರ್ಗದವರು ಇಂಥವ್ರಿಗೆ ಕೊಡುವಂಥ ಕಾರ್ಯಕ್ರಮ ಕಿತ್ಕೊಳ್ಳೋಣ, ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಮುಟ್ಸೋಣ ಅನ್ನೋ ರೀತಿಯಲ್ಲಿ ಮಾತಾಡುವಂಥ ಮುಖಾಂತರ ಇದು ಮಧ್ಯಮದ ವರ್ಗದ ಅವರ ಮೇಲೆ ಮಾತ್ರ ಈ ಹೊರೆ ಬೀಳುತ್ತೆ ಅಂದ್ಕೊಂಡು ಈ ಕಾಂಗ್ರೆಸ್ ಸರ್ಕಾರ ಏನಾದರೂ ಈ ರೀತಿಯಂಥ ಬೆಲೆ ಏರಿಕೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ, ಆದರೆ ಇದರಿಂದ ಆಗುವಂಥ ಎಫೆಕ್ಟ್ ಎಷ್ಟು, ಅದು ಪೂರ್ತಿ ನಮ್ಮ ಕಡುಬಡವ್ರ ಮೇಲೆ ಇದ್ರ ಪರಿಣಾಮ ಬೀರುತ್ತೆ. ಉದಾಹರಣೆಗೆ ನಮ್ಮ ಕೃಷಿ ಚಟುವಟಿಕೆಗಳು ನಡೀತಾ ಇದೆ, ಆ ರೈತ ಹೊಡೆಯುವಂಥ ಟಿಲ್ಲರ್ ಇರ್ಬೋದು, ಟ್ರ್ಯಾಕ್ಟರ್ ಇರ್ಬೋದು, ಈವನ್ ಔಷಧಿಗೆ ಸ್ಪ್ರೇ ಮಾಡೋಂಥ ಪಂಪಿಗೆ ಹಾಕುವಂಥ ಫ್ಯೂಯಲ್ ಪಂಪ್ಗಳಿದೆ ಈಗ. ಸೊ ಇದು ಈ ರೀತಿಯಂಥ ಯಂತ್ರೋಪಕರಣಗಳು ಕೂಡ ಈ ಒಂದು ಕೃಷಿ ಯಂತ್ರೋಪಕರಣಗಳಿಗೆ ಈ ರೀತಿಯಂಥ ಡೀಸೆಲ್ ಮತ್ತು ಪೆಟ್ರೋಲ್ನ ಹೈಕ್ ಮುಖಾಂತರ ಹೊಡ್ತಾ ಆಗುತ್ತೆ. ಸಾರ್ವಜನಿಕರು ಉಪಯೋಗಿಸುವಂಥ ನಮ್ಮ ಟೂರಿಸ್ಟ್ ವಾಹನಗಳಿರ್ಬೋದು, ಟೆಂಪೋ ಇರ್ಬೋದು, ಜೀಪ್ಗಳಿರ್ಬೋದು, ಇವುದು ಪ್ರವಾಸೋದ್ಯಮದ ಮೇಲೆ ಹೆಚ್ಚಿನ ಹೊರೆ ಆಗುತ್ತೆ. ನಮ್ಮ ದ್ವಿಚಕ್ರ ಸವಾರಿ ಇರ್ಬೋದು, ತ್ರಿಚಕ್ರ ಆಟೋಗಳಿರ್ಬೋದು, ಇದೂ ಕೂಡ ಜನಸಾಮಾನ್ಯರ ಮೇಲೆ ಸಾಕಷ್ಟು ಬೆಲೆ ಏರಿಕೆ ಆಗುತ್ತೆ. ಇವತ್ತು ಶಾಲಾ ಕಾಲೇಜುಗಳಿಗೆ ಓಡಿಸುವಂಥ ಬಸ್ಗಳಿರ್ಬೋದು, ಉದಾಹರಣೆ ಸರ್ಕಾರನೇ ಇವತ್ತು ಅನಿವಾರ್ಯ ಆಗುತ್ತೆ. ನನಗೆ ಗೊತ್ತಿರೋ ಪ್ರಕಾರ ಈಗ ನಾಳೆ ನಾಡೋದ್ರಲ್ಲಿ KSRTC ಈ ಒಂದು ನಿಗಮಗಳೇನಿದೆ ಬಸ್ನ ಸರ್ಕಾರದ ಮಾನ್ಯತೆ ಇರುವಂಥದ್ದು, ಅವರು ಕೂಡ ತೀರ್ಮಾನ ತೆಗೆದುಕೊಳ್ಳುವಂಥ ಅನಿವಾರ್ಯತೆ ಬರ್ಬೋದು. ಯಾಕಂದರೆ ಈ ಹೈಕ್ ಮುಖಾಂತರ ಆ ನಿಗಮಕ್ಕೆ ಆಗುವಂಥ ಲಾಸನ್ನು ತುಂಬಿಕೊಳ್ಳಲಿಕ್ಕೋಸ್ಕರ ಅದ್ರ ಮುಖಾಂತರ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಜನಸಾಮಾನ್ಯರ ಮೇಲೆ ಸಾಕಷ್ಟು ಹೊಡೆತ ಆಗುತ್ತೆ, ಅದು ಮಕ್ಕಳ ಮೇಲೆ ಪರಿಣಾಮ ಬೀಳುತ್ತೆ.
ನಮ್ಮ ಕೋಸ್ಟಲ್ ಲೈನಲ್ಲಿ ಡೀಸೆಲ್ ಆಧಾರಿತ ಮೀನುಗಾರಿಕೆ ಮಾಡುವಂಥ ದೋಣಿ ಮತ್ತು ಬೋಟ್ಗಳೇನಿದೆ ಅದ್ರ ಮೇಲೂ ಕೂಡ ಇದರ ಪರಿಣಾಮ ಬೀರುತ್ತೆ. ಅದು ಸಹಜವಾಗಿ ಅದು ಕೂಡ ಒಂದು ಆಹಾರ ಪದಾರ್ಥ ಮೀನು, ಆ ಒಂದು ಕೋಸ್ಟಲ್ ಲೈನಲ್ಲೂ ಕೂಡ ಇದರದ ಒಂದು ಪರಿಣಾಮವನ್ನು ಬೀಳುತ್ತೆ. ಅಂದರೆ ಈ ರೀತಿ ಸರ್ಕಾರ ಒಂದು ಕೈಯಲ್ಲಿ ಗ್ಯಾರಂಟಿ ಅಂತ ಹೇಳಿ ಕೊಟ್ಟಂಗೆ ಮಾಡಿ ಇನ್ನೊಂದು ಕೈಯಲ್ಲಿ ಕಿತ್ಕೊಳ್ಳುವಂಥ ಒಂದು ಪ್ರಯತ್ನ. ಉದಾಹರಣೆಗೆ ಸರ್ಕಾರ ಬರ್ತಿದ್ದಂಗೆ ಗ್ಯಾರಂಟಿ ಕಾರ್ಯಕ್ರಮ ಘೋಷಣೆ ಮಾಡಿದ್ರು, ಆದರೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ವ್ಯಾಲ್ಯೂಷನ್ 30 to 40% ಇಡೀ ರಾಜ್ಯದಲ್ಲಿ ಆ ಏರಿಯಾ ವೈಸು ಹೈಕ್ ಮಾಡಿದ್ದು ನಮಗೆಲ್ಲರೂ ಕೂಡ ಗೊತ್ತಿರುವಂಥ ಒಂದು ವಿಚಾರ. ಈಗಾಗಲೇ ಉದಾಹರಣೆಗೆ ಮೊನ್ನೆ ಒಬ್ಬರು ಹೇಳ್ತಾ ಇದ್ರು, ಅಂಗನವಾಡಿ ಕಾರ್ಯಕರ್ತರು ಅಂಗನವಾಡಿ ನಡೆಸುವಂಥ ಬಾಡಿಗೆ ಕಟ್ಟಡಕ್ಕೂ ಕೂಡ ಇವತ್ತಿನೂ ಕೂಡ 5-6 ತಿಂಗಳಿಂದ ಬಾಡಿಗೆ ಕೊಟ್ಟಿಲ್ಲಂತೆ. ಅಂಗನವಾಡಿ ತಾಯಂದ್ರಿಗೆ ಇನ್ನೂ ಕೂಡ ಸರಿಯಾದ ರೀತಿಯಲ್ಲಿ ಸಂಬಳ ಕೊಡ್ಲಿಕ್ಕೆ ಇವ್ರ ಕೈಯಲ್ಲಿ ಆಗ್ತಾ ಇಲ್ಲ. ನಮ್ಮ ರಾಜ್ಯದ ತೆರಿಗೆ ದುಡ್ಡು ಈ ವಾಲ್ಮೀಕಿ ನಿಗಮ ಅಂತ ಒಂದು 183 ಕೋಟಿ ತೆಲಂಗಾಣಕ್ಕೆ ಹೋಯಿತು ಅಂಥೇಳಿ ಈಗಾಗಲೇ ತನಿಖೆ ಆಗ್ತಾ ಇರೋದು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ಹಾಗಾಗಿ ಸೋರಿಕೆಯನ್ನು ತಡೆ ಹಿಡಿಯುವಂಥ ಪ್ರಯತ್ನವನ್ನು ಬಿಟ್ಟು ಭ್ರಷ್ಟಾಚಾರಕ್ಕೆ ಅವಕಾಶನ ಮಾಡಿಕೊಟ್ಟಂಥ ಈ ಸರ್ಕಾರ ಈಗ ಮತ್ತೊಮ್ಮೆ ಬಡವರ ಹೊಟ್ಟೆ ಮೇಲೆ ಹೊಡೆದು ಅವರ ಪ್ರಾಣದ ಜೊತೆಗೆ ಚೆಲ್ಲಾಟ ಮಾಡ್ಕೊತ ಅವ್ರನ್ನ ಹಿಂಡಿ ಈ ರೀತಿಯಂಥ ಪೆಟ್ರೋಲ್ ಡೀಸೆಲ್ ಪ್ರೈಸನ್ನು ಹೈಕ್ ಮಾಡೋ ಮುಖಾಂತರ ತನ್ನ ಒಂದು ಖಜಾನೆಯನ್ನು ತುಂಬಿಕೊಡ್ಲಿಕ್ಕೆ ಮತ್ತೆ ಹೊರಟಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.